ಹಿಂಗೆ ಇರ್ತೀರಾ ಅಥವಾ ಬಂದ್ಮೇಲೆ ಇನ್ಯಾವುದಕ್ಕೆ ನೀನ್ ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಆ ತರ ಇಲ್ಲ ಮೇಡಮ್. ಅವಳು ಮರ್ತು ಬಿಡಬೇಕು, ನಾನು ಇವಾಗ ಮರ್ಸ್ಬಿಟ್ಟಿದ್ದೀನಿ ನಾನು. ಇದೆಲ್ಲ ನನ್ಗೆ ಯಾವ್ದು ತೊಂದರೆ ಇಲ್ಲ ಮೇಡಮ್. ಎಲ್ಲ ಮರ್ತ್ಬಿಟ್ಟು ಹೊಸ ಜೀವನ ಮಾಡ್ತೀನಿ ಮೇಡಮ್ ನಾನು. ಈಗ ಮಾತಾಡಿದ್ರಲ್ಲ ಯಾರವರು? ನಮ್ಮ ಫ್ರೆಂಡ್ ಮೇಡಮ್, ಅಲ್ಲೇ ಬಸಂಪುರದಲ್ಲಿ. ಅವ್ರಿಗೂ ಮತ್ತೆ ಅವ್ರಿಗೂ ಹೆಂಗೆ ಅದು ಯಾರ ಹತ್ರ ಮಾತಾಡಿದ್ರಂತೆ ಸ್ಟೇಷನ್ ಅಲ್ಲಿ ಮಾತಾಡಿ ಇದು ಮಾಡಿದಾರೆ ಮೇಡಮ್. ಬಾಬಣ್ಣ ಅಂತ ಇವ್ರಿಗೂ ಬಾಡಿಗೆ ಎಲ್ಲ ಬರ್ತಾ ಇದೆ. ಬಾಬಣ್ಣ ಅಂತ ಅವ್ರು ತುಂಬಾ ದೊಡ್ಡ ವ್ಯಕ್ತಿ. ಅವ್ರು ನಮ್ಮ ಸಬಾಸ್ಟಿನ್ ಅವ್ರ ಲೈನ್ ತಗೊಳ್ಳಿ ಮೇಡಮ್, ಬೇಕಾದ್ರೆ ಮಾತಾಡಿ. ಸೆಬಾಸ್ಟಿಯನ್ ಯಾರು? ಅವ್ರ ಲಾಯರ್ ಮಾತಾಡಿ ಮೇಡಮ್. ಅವ್ರು ಓಕೆ ಓಕೆ ನಂಬರ್ ಇಲ್ಲ ಮೇಡಮ್. ಇಲ್ಲ, ಕನೆಕ್ಟ್ ಮಾಡ್ತಾರೆ. ಒಂದು ಬ್ರೇಕಲ್ಲಿ ನಂಬರ್ ಇಸ್ಕೊಳ್ತೀವಿ ನಿಮಗೆ. ಸೊ ಫೈನಲಿ ವೈಫ್ ವಾಪಸ್ ಬರ್ತಾ ಇದ್ದಾರೆ ಮನೆಗೆ. ಹಳೇದು ಯಾವುದು ನೀವು ನೆನಪಲ್ಲ ಮೇಡಮ್? ನಾನು ಯಾವ್ದು ಇಟ್ಕೊಳ್ಳಲ್ಲ ಮೇಡಮ್ ಮನ್ಸಲ್ಲಿ. ಆಗಿದ್ದಾಯ್ತು, ಹೋಗಿದ್ದೋಯ್ತು. ನಾನು ಯಾವ್ದು ಮನ್ಸಲ್ಲಿ ಇಟ್ಕೊಳ್ಳಲ್ಲ. ಅಲ್ಲಿ ಹೋಗಿದ್ದೆ ಕೈ ಬೇರೆಯವ್ರಿಗೆ ಆ ತರ ನನ್ನ ಮನ್ಸಲ್ಲಿ ಕೂಡ ಅನ್ಕೊಳ್ಳಲ್ಲ ಮೇಡಮ್. ಫಸ್ಟ್ 5 ವರ್ಷ ಅವಳು ಹಂಗಾಗಿ ಬಂದಿದ್ಲು. ನಾನು ಅದಕ್ಕೂ ನಾನು ಆವಾಗೆ ತಲೆ ಕೆಡ್ಸ್ಕೊಂಡಿಲ್ಲ. ಇವಾಗ ನಾನು ಯಾಕೆ ಮೇಡಮ್ ತಲೆ ಕೆಡ್ಸ್ಕೊಳ್ಳಿ? ನನ್ನ ಮಕ್ಳಿದ್ದಾರೆ, ನನ್ನ ಫ್ಲೇವರೇ ಅದು. ನನ್ನ ನಿಂತೀನಿ ಮೇಡಮ್. ಕಂಡೋರಲ್ಲ, ಮಗಳು ಬರ್ತಿದ್ದಾಳೆ. ತುಂಬಾ ನನ್ಗೆ ಆಸೆ ಮೇಡಮ್. ಮೇಡಮ್ ಕೆಳಗಡೆ ಬಿಡದೀರ ಸಾಕ್ತೀನಿ ಮೇಡಮ್. ಇನ್ನೂ ಚೆನ್ನಾಗಿ ಸಾಕ್ತೀನಿ ನಾನು ಎಲ್ಲ ಮರ್ತ್ಬಿಟ್ಟು ಹೊಸ ನಾವು ಮುಂದಕ್ಕೆ ಜೀವನ ಮಾಡೋಣ. ನಾನು ಅಷ್ಟೇ ಹೇಳ್ತಾರೆ. ಬೇರೆ ಕಡೆ ಬೇಕಾದ್ರೂ ಹೋಗೋಣ. ಅಯ್ಯೋ, ನಾನು ಬಸಂಪುರದಲ್ಲೇ ಇರಲ್ಲ ಮೇಡಮ್. ಬೇರೆ ಕಡೆ ಎಲ್ಲ ಇಲ್ಲ ಮೇಡಮ್. ಅಲ್ಲಿದ್ರೆ ಅಕ್ಕಪಕ್ಕ ಎಲ್ಲ ಕೇಳ್ತಾರೆ, ಮರ್ಯಾದೆ ಪ್ರಶ್ನೆ. ನಾವು ದೂರ ಹೋಗ್ಬಿಡೋಣ, ಬೇರೆ ಕಡೆ ಮಾಡಿ ನಾವು ಚೇಂಜ್ ಮಾಡ್ಕೊಂಡು ನಾನು ನಿಂತೀನಿ, ನನ್ನ ಮಕ್ಕಳು ಹೊಸ ಜೀವನ ಮಾಡೋಣ. ಹೊಸ್ದಾಗೆ ಎಲ್ಲ ಮರ್ಸ್ಬಿಟ್ಟು ಎಲ್ಲ ಕೈ ತೊಳ್ಕೊಂಡು ಹೊಸ ಜೀವನ ಮಾಡೋಣ. ಬಾ, ನಾನು ನೀನು ಇನ್ನೇನು ಬೇಕು ಎಲ್ಲ ಮಾಡ್ತೀನಿ. ಬಾ, ನಾನು ಕಷ್ಟಪಡ್ತಾ ಇದ್ದೆ ಅವ್ರಿಗೋಸ್ಕರ ಮೇಡಮ್. ಅವಳೇ ಇಲ್ಲ ನಾನು ಸತ್ತೋಯ್ತೀನಿ ಮೇಡಮ್. ನಾನು ನನ್ನ ಮಕ್ಕಳೆಲ್ಲ ಸತ್ತೋಯ್ತೀನಿ. ಅವಳೇ ಇಲ್ಲ ಅಂದರೆ ನಾನು ಏನು ಮಾಡಲಿ? ಅವಳಿಗೋಸ್ಕರ ಇದೆಲ್ಲ ಮಾಡಿರೋದನ್ನ. ಅವ್ರು ಯಾರೋ ಸಂಜು ಅಂತಿದ್ರಲ್ಲ, ಒಂದ್ಸಲ ಕನೆಕ್ಟ್ ಮಾಡಿ ಟ್ರೈ ಮಾಡಿ ನೋಡೋಣ. ಇಲ್ಲ ಮೇಡಮ್, ನಮ್ಮ ಫೋನ್ ಸಂತು ಅಂದ್ಬಿಟ್ಟು ಹೋಗಲ್ಲ ಮೇಡಮ್. ಫೋನ್ ಅವ್ರಿಗೆ ಸಂಜು ಅವ್ರಿಗೂ ಹೋಗಲ್ಲ. ಓಕೆ, ನಿಮ್ಮ ಫೋನಿಂದ ಹೋಗಲ್ವಾ? ಯಾರ ಫೋನಿಂದನೂ ಅವ್ರಿಗೆ ಕಾಲೇ ಹೋಗಲ್ಲ ಮೇಡಮ್ ಅವ್ರು. ಓಕೆ. ಅವನಿಂದ ಸ್ವಲ್ಪ ಭಯ ಮೇಡಮ್ ನನಗೆ. ಯಾಕೆ? ಈ ನಡುವೆ ಇದಾದಾಗಿಂದ ಅವನು ಸ್ವಲ್ಪ ಸರಿ ಇಲ್ಲ ಮೇಡಮ್. ಅವನು ಹುಡುಗನೆಲ್ಲ ತುಂಬ ಹುಡುಗರನ್ನ ಇಕ್ಕೊಂಡ್ಬಿಟ್ಟವ್. ನಾನು ಸ್ವಲ್ಪ ಭಯ ನನಗೆ. ಅದಕ್ಕೆ ಇವಾಗ ಒಂದು 3-4 ದಿವಸದಿಂದ ಮನೆಗೆ ಹೋಗ್ತಾ ಇಲ್ಲ ನಾನು. ನೀವು ಮನೆಗೆ ಹೋಗ್ತಾ ಇಲ್ಲ? ಮತ್ತೆ ಅಲ್ಲಿ ಬೇರೆಯವ್ರ ಮನೇಲಿ ಮಲ್ಕೊಳ್ಳೋದು, ಹೋಗೋದು. ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಮೇಡಮ್. ನನ್ನ ತಂಗಿ ಮನೆಗೆ ಹೋಗಿ, ಬೇರೆಯವ್ರ ಮನೆಯಲ್ಲಿ ನನ್ನ ತಂಗಿ ಮನೆಗೆ ಹೋಗಿ, ನಮ್ಮ ದೊಡ್ಡಮ್ಮನ ಮಗಳು ಅಲ್ಲೇ ಹೋಗಿ ಮಲಗಿದ್ದು ಬರ್ತಾ ಇದ್ದೆ. ಏನಂತಾರೆ ಅವರು? ಏನು ಮೇಡಮ್, ಅವ್ರು ನಮ್ಮ ದೊಡ್ಡಮ್ಮ ಮಗಳು ಏನು ಅಂದಿಲ್ಲ. ಇಲ್ಲೇ ಬಂದಿರು, ಅವಳು ಕಲೆಕ್ಟ್ರ್ ಓದ್ತಾ ಇದ್ದಾಳೆ ಮೇಡಮ್. ನನ್ನ ದೊಡ್ಡಮ್ಮ ಮಗಳು ಅವಳೇ ನನ್ನ ಇಷ್ಟು ದಿನ ಅವಳೇ ನೋಡ್ಕೊಂಡಿದ್ದು. 4 ದಿವಸದಿಂದ ನೋಡ್ಕೊತಾಳೆ. ಅಣ್ಣ ಅಣ್ಣ ಅಂತ ಅವಳು ಅಷ್ಟೇ ನನ್ನ ಮೇಲೆ ಅಷ್ಟೇ ಗೌರವ ಇಕ್ಕಳೆ. ನನ್ನ ತಂಗಿ ಅಂದ್ಬಿಟ್ಟೆ ಅಷ್ಟೇ. ಇದು ಅವಳ ಹೆಸರು ಸುಮ್ತಿ ಅಂದ್ಬಿಟ್ಟು ಅಷ್ಟೇ ಮರ್ಯಾದೆ ಐತೆ. ನಾನು ಅವಳು ಅಷ್ಟೇ ನನ್ನ ತಂಗಿ ಅಲ್ಲ ಮೇಡಮ್. ಎಷ್ಟೇ ಇದ್ರು ಒಂದೇ ರಕ್ತ ಅಲ್ಲ. ನಮ್ಮ ಅಪ್ಪನೇ ಅಲ್ಲ ಮೇಡಮ್. ಎಲ್ಲ ದೇವರು ಮೇಡಮ್. ಅವರು ನಮ್ಮ ಅಪ್ಪ, ನಮ್ಮ ಅಣ್ಣದಿರು, ನನ್ನ ತಮ್ಮದಿರಲ್ಲ. ಇವಳಿಂದನೇ ಇವಳಿಗೆ ಯಾರೋ ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾರೆ ಮೇಡಮ್. ತುಂಬ ಇವಳಿಂದನೇ ಹೋಗಿ ಜಗಳ ಮಾಡ್ಕೊಂಡು ನಮ್ಮ ಅಣ್ಣ ತಮ್ಮದಿರತ್ರ ಎಲ್ಲ. ನಮ್ಮ ಅಣ್ಣ ತಮ್ಮದಿರು ನನ್ನ ಕಂಡ್ರೆ ತುಂಬ ಇಷ್ಟಪಡೋರು. ಡುಮ್ಮ ಹೊಚ್ಚ ಸುಡ್ರ ಅನ್ನೋರು ಯಾವಾಗೂ. ನನ್ನ ತಂಗಿ ಇವಾಗೂ ಅಷ್ಟೇ ನಮ್ಮ ಅಣ್ಣ ಹತ್ರ ಹೇಳೋದು, ನನ್ನ ಮಂಜು ಅಂತ ಕರಿಲ್ಲ, ಡುಮ್ಮಡು ಹೊಚ್ಚಿನ ಸುಡಪ್ಪ ಅಂತ. ಡುಮ್ಮ ಬಂದಾನೆ, ಡುಮ್ಮ ಹತ್ರ ಮಾತಾಡ್ಸೋರು ಏನೋಳು. ಆದರೆ ನಮ್ಮ ಅಣ್ಣ ಉಗಾದಿ ಕಾಸು ಕೊಟ್ಟಿದ್ದಾನೆ ನನಗೆ 2000. ಮಟನ್ ಕೊಟ್ಟಿದ್ದಾನೆ ನಮ್ಮ ಅಣ್ಣ, ಎಲ್ಲ ಕೊಟ್ಟಿದ್ದಾನೆ ಮೇಡಮ್. ಕಾಸು ನಮ್ಮ ಬನೇಡ ಜಾತ್ರೆ ಆಯಿತು, ಅದಕ್ಕೆ 2000 ಕಾಸು ಕೊಟ್ಟಿದ್ದಾನೆ. ನಾವು ಕೇಳ್ತೀನಿ ಮೇಡಮ್ ನಮ್ಮ ಅಣ್ಣ ಹತ್ರ. ನಾನು ಬೇರೆಯವ್ರ ಹತ್ರ ಹೋಗಿ ಕೇಳಲ್ಲ, ಅಣ್ಣ ಕಾಸು ಕೊಡೋ, ನನ್ನ ಕಾಸು ಖರ್ಚಿಗಿಲ್ಲ ಅಂದರೆ 2000-3000. ನನ್ನ ಮಕ್ಕಳು ಹುಟ್ಟಿದಾಗೆಲ್ಲ ನಮ್ಮ ಅಣ್ಣ ಕೊಟ್ಟಿದ್ದಾರೆ ಮೇಡಮ್. 50,000, 1,00,000 ಎಲ್ಲ ಕೊಟ್ಟಿದ್ದಾರೆ ನಮ್ಮ ಅಣ್ಣ ದುಡ್ಡು. ಯಾಕಂದ್ರೆ ದೊಡ್ಡ ಹಾಸ್ಪಿಟ್ಲಲ್ಲೇ ಡೆಲಿವರಿ ಆಗಿರೋದವರು. ಯಾಕಂದ್ರೆ ನನ್ನ ಹೆಂಡತಿಗೆ ಆ ಥರ ಪೊಸಿಷನ್ ಇತ್ತು. ನಾನು ಆ ಥರ ಹೋಗಿ ಕರ್ಕೊಂಡೋಗಿ ಮಾಡಿಸಿದ್ದು. ಚಿಕ್ಕ ಹಾಸ್ಪಿಟ್ಲಲ್ಲಿ ಯಾವತ್ತೂ ಅವಳು ತೋರಿಸಿಲ್ಲ. ಬೇರೆ ಶ್ರೀಲೇಖದಲ್ಲೇ ಗೊಟ್ಟಿಗಿರಲ್ಲಿ ತೋರಿಸ್ತಿದ್ದೆ. ಒಂದ್ಸಲ ಸ್ಕ್ಯಾನ್ಗೆ ಹೋದ್ರೆ 3,000-4,000 ಸ್ಕ್ಯಾನಿಂಗ್ ಆಯ್ತಾಯಿತ್ತು. ನಾನು ಕ್ಯಾಬ್ ಓಡಿಸ್ತಾ ಇದ್ರೆ ನಾನು ಅಷ್ಟೇ ಫ್ಲೇವರಾಗಿ ಸಾಕಿದ್ದೀನಿ ಅವಳು. ಹೌದು ಮೇಡಮ್. ಸೊ ಅಲ್ಟಿಮೇಟ್ ಆಗಿ ಅವ್ರು ಕರ್ಕೊಂಡು ಬಂದು ಬಿಟ್ಟು ಹೋಗ್ತೀವಿ ಅಂದ್ರಲ್ಲ, ಅಷ್ಟೇ ಸಾಕು ನಿಮಗೆ. ನೀವು ಇದಕ್ಕೆ ಹೋರಾಟ ಮಾಡಿದ್ದು ಎಷ್ಟು, ಇದಕ್ಕೆ ಹತ್ತಿದ್ದು, ಇದಕ್ಕೆ ಪಬ್ಲಿಕಲ್ಲಿ ಕಣ್ಣೀರು ಹಾಕಿದ್ದು ನೀವು. ಅಂದರೆ ಈಗ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಬಂದಿದ್ದು ತಪ್ಪು ಅಂತ ನಾನು ಹೇಳಲ್ಲ. ಸಾಮಾನ್ಯವಾಗಿ ಇಂಥದ್ದು ಏನಾರು ಆದಾಗ ಗಂಡು ಮಕ್ಕಳು ಬೇರೆಯವ್ರ ಹತ್ರ ಹಂಚ್ಕೊಳ್ಳೋಕ್ಕೆ ಒಂಥರ ಮುಜುಗರ ಪಡ್ತಾರೆ, ಯಾರು ಏನು ಅಂದ್ಕೊಳ್ತಾರೋ ಅಂತ. ನಿಮಗೆ ಆರಂಭದಲ್ಲಿ ಏನು ಅನ್ನಿಸ್ತು ಮಂಜು ಅವರೇ? ಹೆಂಗೆ ಮೇಡಮ್? ಈಗ ಅಕ್ಕಪಕ್ಕದವ್ರು ಏನು ಅಂದ್ಕೊಳ್ತಾರಪ್ಪ, ನನ್ನ ಹೆಂಡ್ತಿಗೆ ಬೇರೆಯವ್ರ ಜೊತೆ ಹೋದ್ರು ಅಂದರೆ, ನನ್ನ ಕಣ್ಣೀರು ಹಾಕಿದ್ರೆ, ನನ್ನ ಹೆಂಡ್ತಿ ಬೇಕು ಅಂತ ನನ್ನ ಹತ್ರ ನನ್ನನ್ನು ಹೆಂಗೆ ನೋಡ್ತಾರಪ್ಪ ಅಂತ ಸಾಮಾನ್ಯ ಗಂಡು ಮಕ್ಕಳು ಅಂದ್ಕೊಳ್ಳೋದು. ಯಾರು ಏನನ್ನು ನೋಡ್ಕೊಳ್ಳಿ ಮೇಡಮ್, ನಾನು ಅದೆಲ್ಲ ಮರ್ತು ಬಿಡ್ತೀನಿ ಮೇಡಮ್. ಅದೆಲ್ಲ ಅನ್ನಿಸ್ಲಿಲ್ವಾ ನಿಮಗೆ ಆರಂಭದಲ್ಲಿ? ಅದೆಲ್ಲ ನನಗೆ ಇದೆಲ್ಲ ಏನು ತೊಂದರೆ ಇಲ್ಲ ಮೇಡಮ್. ಇದೆಲ್ಲ ಆಗಿದೋಯ್ತು, ಹೋಗಿದೋಯ್ತು, ಬಂದ್ಬಿಡು ಅಷ್ಟೇ. ಮನಸ್ಸು ಮರೆತುಬಿಟ್ಟು ಹೊಸ ಜೀವನ ಮಾಡೋಣ ಬಾ. ಲೈಫು ಹೊಸ ಲೈಫು ಅಷ್ಟೇ ಮೇಡಮ್. ಫಸ್ಟೇ 5 ವರ್ಷ ಇನ್ನೊಬ್ಳ ಹತ್ರ ಇದ್ಬಿಟ್ಟು ಬಂದಿದ್ಲು ಅವಳು. ಅದೇ ಮರೆತು ಬಂದಿದ್ಲು ಅವಳು.
ಇದೇನು ಮೇಡಮ್ ಮರೆಯೋಕೆ ಏನು ದೊಡ್ಡ ವಿಷಯ ಅಲ್ಲ, ಬಂದ್ಬಿಡು ಬದುಕನ ಅಷ್ಟೇ ನಾನು ಹೇಳ್ತೇನೆ. ಇನ್ನೂ ಚೆನ್ನಾಗಿ ಸಾಕೊಂತೀನಿ, ಇವಾಗ ಹೆಂಗೆ ಸಾಕಿದ್ದೀನಿ ಇನ್ನೂ ಇದಕ್ಕಿಂತ ಇನ್ನೂ 2 ವರ್ಷ ಸಾಕ್ತೀನಿ ಅವಳು ಅಷ್ಟೇ ಮೇಡಮ್ ಹೇಳ್ತಾರೆ. ಸಂಜೆ ಈಗೇನು ಮನೆ ಹತ್ರ ಕರ್ಕೊಂಡು ಬಂದ್ಬಿಟ್ಟು ಹೋಗ್ತಾರಂತ? ಸಂಜೆ ಮನೆ ಹತ್ರ ಕರ್ಕೊಂಡು, ಇವಾಗ ಫೋನಲ್ಲಿ ಕೇಳಿಸ್ಕೊಂಡ್ರಲ್ಲ ಮೇಡಮ್, ಸಂಜೆ ಮನೆ ಹತ್ರ ಕರ್ಕೊಂಡ್ಬಂದು ಬಿಟ್ಟು ಹೋಗ್ತಾರಂತೆ ಅವ್ರು. ಓಕೆ ಓಕೆ. ಸ್ಟೇಷನಿಗೆಲ್ಲ ಕಂಪ್ಲೇಂಟ್ ಆಗಿತ್ತಲ್ವಾ ಇದು? ಓಕೆ. ನಿಮ್ಮ ವೈಫ್ ಹಾಗಾದ್ರೆ ಈಗ ಅವರೆಲ್ಲರೂ ಮತ್ತೆ ಉಲ್ಟಾ ಹೊಡೆದ್ಬಿಟ್ರೆ ಏನು ಮಾಡ್ತೀರಾ? ಯಾರು ಮೇಡಮ್? ಈಗ ನಿಮ್ಮ ವೈಫ್ನೇನೋ ಅವ್ರು ಕರ್ಕೊಂಡು ಬಂದು ಯಾಕೆ ತಲೆನೋವು ಮೀಡಿಯಾದಲ್ಲೆಲ್ಲ ಬರ್ತಾ ಇದೆ, ಸ್ಟೇಷನಲ್ಲಿ ಕಂಪ್ಲೇಂಟ್ ಎಲ್ಲ ಆಗಿದೆ, ತಲೆನೋವು ಯಾಕೆ ಅಂತ ಅವ್ರು ಬಿಟ್ಟು ಹೋಗ್ಬೋದು, ನಾನಿರಲ್ಲ ನಿನ್ನ ಜೊತೆ ಅಂತ ವಾಪಸ್ ಇಲ್ಲಿ ತನಕ ಮಕ್ಕಳೇ ಬೇಡ ಅಂತ ಹೋಗಿರೋರು ಇವತ್ತು ಸಂಜೆ ಬಂದು ನಿಮ್ಮ ಜೊತೆ ಇರ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಹ್ಞೂ ಮೇಡಮ್, ಅವಳು ನನಗೆ ಗೊತ್ತು ಮೇಡಮ್, ನನ್ನ ಫ್ಲೇವರ್ ಅವಳು ಬಂದಿದ್ದೇ ಇರ್ತಾಳೆ ನನ್ನ ಮನಸ್ಸಲ್ಲೇ. ಯಾಕೆ ಹೋದ್ರು ಗೊತ್ತಿಲ್ಲ ಮೇಡಮ್, ಅದು ಯಾಕೆ ಹೋಯ್ತು ಅಂತಾನೆ ಗೊತ್ತಿಲ್ಲ. 500,000 ಅದೇ ಈ ಥರ ದುಡ್ಡು ಕೊಟ್ಟು ಅವಳನ್ನ ಎಲ್ಲ ಬ್ರೈನ್ ವಾಶ್ ಮಾಡಿ ಯಾಮಾರಿಸಿರೋದು. ಅದು ತುಂಬ ಒಳ್ಳೆಯವಳು ಮೇಡಮ್, ನನ್ನ ಹೆಂಡ್ರು ತುಂಬ ಒಳ್ಳೆಯವಳು, ನನಗೆ ಗೊತ್ತು ಮೇಡಮ್. ಯಾಕಂಗೋಸ್ಕರ ಅವ್ರ ಅಮ್ಮನ್ನು ಬಿಟ್ಬಿಟ್ಟಿದ್ರು, ಅವ್ರ ಅಮ್ಮ ಅವ್ರ ಅಪ್ಪನ್ನ ಎಲ್ಲ ಬಿಟ್ಬಿಟ್ಟು ಬಂದಿದ್ರು. ಆದರೆ ನಾನೇ ಅವ್ರ ತಂದೆ ತಾಯಿ ಎಲ್ಲ ನನ್ನ ಸಾಕಿರೋದು ನಾನೇ ಮೇಡಮ್. ತಂದೆ ತಾಯಿನ ಅವ್ರ ಅಣ್ಣ ತಮ್ಮದಿರ್ನೆಲ್ಲ ದೂರ ತಳ್ಳಿ ಬಂದಿದ್ಲಲ್ಲ, ಆದರೆ ನಾನು ಅವಳನ್ನ ಎಷ್ಟೇ ಫ್ಲೇವರಾಗಿ ಚೆನ್ನಾಗಿ ಸಾಕಿದ್ದೀನಿ ಮೇಡಮ್. ಇದು ಫೇಸ್ಬುಕ್ ಇನ್ಸ್ಟಾಗ್ರಾಮು ರೀಲ್ಸ್ ಅಂತೆಲ್ಲ ಮಾಡ್ತಾ ಇದ್ರ ನಿಮ್ಮ ವೈಫು? ಅವಳು ಮಾಡ್ತಾ ಇದ್ಲೆ ಮೇಡಮ್, ಅವಾಗ ಡೈಲಿ ಮಾಡ್ತಾ ಇದ್ಲು. ಡ್ಯಾನ್ಸ್ ಮಾಡೋದು, ಫೇಸಲ್ಲಿ ಫೋನ್ ಹಿಡ್ಕೊಂಡು ಫೋನಲ್ಲಿ ಸೆಲ್ಫಿ ತೊಗೊಳೋದು ಇವೆಲ್ಲ ಮಾಡ್ತಾ ಇದ್ಲು. ನಾನು ಸರಿ ಆಯ್ತು ತಗೋ ಅಂತ ಇದ್ದೆ. ಆಮೇಲೆ ನನ್ನ ಹತ್ರ ಅಷ್ಟೇ ಎಲ್ಲ ಕ್ಯಾಬಲ್ಲಿ ದೇವಸ್ಥಾನ ಕಲೀಲಿ ಹೋಯ್ತಿರು, ಬೇಜಾನ್ ನನ್ನ ಹತ್ರ ಸೆಲ್ಫಿ ತೊಗೊಳೋಳು. ಸಾಕಣೆ ಕ್ಯಾಬ್ ಓಡಿಸೋ ಮುಂದೆ ನೋಡಬೇಕು ಅನ್ನೋದು, ಬಾ ನನ್ನ ಹತ್ರ ಸೆಲ್ಫಿ ತಗೋ, ರೀಲ್ಸ್ ಎಲ್ಲ ಮಾಡ್ತಾ ಇದ್ಲಿ ನನ್ನ ಜೊತೆನಲ್ಲಿ ಕ್ಯಾಬಲ್ಲಿ. ನಿಮ್ಮನ್ನು ತುಂಬ ಇಷ್ಟಪಡ್ತಿದ್ರು ಮಂಜು ಅವರೇ ಹಂಗಾದ್ರೆ ನಿಮ್ಮ ವೈಫು? ಹೌದು ಮೇಡಮ್. ಅಲ್ವಾ? ಹೌದು, ಎಲ್ಲ ನನ್ನ ಜೊತೆಲೇ ಮೇಡಮ್ ಓಡಾಡಿರೋದು ನಾವು. ನಿಮ್ಮ ಜೊತೆ ಏನು ಅವಾಯ್ಡ್ ಮಾಡೋದೆಲ್ಲ ಆ ಥರ ಏನಿಲ್ಲ ಮೇಡಮ್, ಎಲ್ಲ ಜೊತೆಲೆ ನಾವು ಇಬ್ಬರು ಓಡಾಡಿಕೊಂಡು ಚೆನ್ನಾಗೇ ಇದ್ರಿ, ಅವಾಯ್ಡ್ ಎಲ್ಲ ಏನಿಲ್ಲ. ಆದರೆ ನಾನು ತುಂಬ ಒಳ್ಳೆಯವಳು, ಆದರೆ ಅವನು ಬ್ರೈನ್ ವಾಶ್ ಮಾಡಿಬಿಟ್ಟಿದ್ದಾನೆ ಆ ಥರ. ಸೈಟ್ ಐತೆ ಅದೈತೆ ಅಂದ್ಬಿಟ್ಟು ಅವ್ನು ಸರಿ ಇಲ್ಲ ಮೇಡಮ್. ನಾನು ತುಂಬ ಭಯ ಆಯ್ತಿದೆ, ಈ ನಡುವೆ ಸ್ವಲ್ಪ ಭಯ ಆಯ್ತಾ ಇದೆ ನನಗೆ. ಮತ್ತೇನಾದರೂ ಕಂಪ್ಲೇಂಟ್ ಕೊಡ್ತೀರಾ ಅವ್ರ ಮೇಲೆ? ಈ ಥರ ಭಯ ಇದೆ ಅದೇ ಮೇಡಮ್, ಇವ್ರು ನನ್ನ ಹೆಂಡತಿ ಬಂದರೆ ನಾನು ಕರ್ಕೊಂಡು ಬೇರೆ ಕಡೆ ಎಲ್ಲಾದರೂ ಬೇರೆ ಕಡೆ ಹೋಗ್ಬಿಡ್ತೀನಿ.